ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಆಕಾಶದಲ್ಲಿ ದಿಢೀರ್ ಅಂತ ನಿಯಂತ್ರಣ ಕಳೆದುಕೊಂಡ ವಿಮಾನ ಉಯ್ಯಾಲೆಯಂತೆ ತೂಗಲು ಶುರು ಮಾಡಿತು. ಪ್ರಯಾಣಿಕರು ನಾವಿನ್ನು ಬದುಕೋದೇ ಇಲ್ಲ ಅಂತ ಹೆದರಿ ಗಾಬರಿಗೊಂಡು ಕಿರುಚಾಡಲು ಶುರು ಮಾಡ್ತಿದ್ರು. ಕೆಲವರು ಮಂತ್ರ ಹೇಳ್ತಾ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರೆ, ಇನ್ ಕೆಲವರು ಕೊನೆಯದಾಗಿ ವಿಡಿಯೋ ಮಾಡಿ ಮನೆ ಮಂದಿಗೆ ಮೆಸೇಜ್ ಕಳಿಸ್ತಾ ಇದ್ರು. ನಾವಿನ್ನು ಬದುಕೋದಿಲ್ಲ, ನಿಮ್ ಜೀವನ ನೀವು ನೋಡ್ಕೊಳ್ಳಿ, ಮತ್ತೆ ಎಲ್ಲಾದ್ರೂ ವ್ಯವಹಾರ ಮಾಡಿದ್ರೆ ಬ್ಯಾಂಕಲ್ಲಿ ಇಟ್ಟಂತ ಹಣ ಅಥವಾ ಯಾರಿಗಾದ್ರೂ ಕೊಟ್ಟಿದ್ರೆ ಯಾರಿಂದಾದ್ರೂ ಇವರು ಪಡಿಬೇಕಾಗಿರುವಂತಹ ಎಲ್ಲಾ ಮಾಹಿತಿಗಳನ್ನ ವಿಡಿಯೋ ಮೂಲಕ ಮನೆ ಮಂದಿಗೆ ಮುಟ್ಟಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ಕೊನೆಯದಾಗಿ ಇನ್ನೇನು ನಾವು ಬದುಕೋದೇ ಇಲ್ಲ ಅಂತ ಹೇಳಿ ಎಲ್ಲರ ಕಣ್ಣಂಚಲ್ಲೂ ಕೂಡ ನೀರಿಳಿತಾ ಇದ್ದದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋಗಳನ್ನ ನೋಡಬಹುದು. ಕೊನೆಯದಾಗಿ ಪೈಲಟ್ ತೆಗೆದುಕೊಂಡಂತ ಆ ಒಂದು ನಿರ್ಧಾರದಿಂದಾಗಿ ಈಗ ಆ ಪ್ರಯಾಣಿಕರೆಲ್ಲರೂ ಕೂಡ ಬದುಕುಳಿದು ಮತ್ತೆ ಆರಾಮಾಗಿ ಜೀವನ ನಡೆಸುವಂತಾಗಿದೆ. ಸೊ ಹಾಗಾದ್ರೆ ಏನಾಯ್ತು? ಹಾಗಾದ್ರೆ ಇದ್ದಕ್ಕಿದ್ದಂತೆ ವಿಮಾನದಲ್ಲಿ ದೋಷ ಕಂಡು ಬಂದಿದ್ದಾದ್ರೂ ಯಾಕೆ? ಮತ್ತೆ ಕೊನೆಯದಾಗಿ ಪೈಲಟ್ ಮಾಡಿರುವಂತಹ ಆ ಕೆಲಸ ಆದ್ರೂ ಏನು? ಪ್ರಯಾಣಿಕರು ಈ ಕುರಿತಾಗಿ ಏನ್ ಹೇಳ್ತಾ ಇದ್ದಾರೆ? ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನಿನ್ನೆ ಹೈದರಾಬಾದ್ನಿಂದ ಮಧ್ಯಾಹ್ನ 3 ಗಂಟೆಗೆ ಟೇಕ್ ಆಫ್ ಆದಂತಹ ಫ್ಲೈಟ್ 19 ಫ್ಲೈಟ್ ಅಂದ್ರೆ ಏರ್ಲೈನ್ಸ್ ಅವರ ಇತ್ತೀಚೆಗೆ ಬಿಡುಗಡೆಯಾಗಿರುವ ಹೊಸದಾಗಿ ಲಾಂಚ್ ಆಗಿರುವಂತಹ ಫ್ಲೈಟ್ 19 ಈ ಒಂದು ವಿಮಾನ ಹೈದರಾಬಾದ್ನಿಂದ ಮಧ್ಯಾಹ್ನ 3 ಗಂಟೆಗೆ ಟೇಕ್ ಆಫ್ ಆಗಿ ಅಲ್ಲಿಂದ ಹುಬ್ಬಳ್ಳಿಗೆ ಬಂದು 4:15ಕ್ಕೆ ಲ್ಯಾಂಡ್ ಆಗಬೇಕಾಗಿರುವಂತಹ ವಿಮಾನ ಇದು. ಆದ್ರೆ ಪರಿಸ್ಥಿತಿ ಬಿಗಡಾಯಿಸಿರೋ ಕಾರಣಕ್ಕಾಗಿ, ವಾತಾವರಣದಲ್ಲಿ ಆಗಿರುವಂತಹ ಏರುಪೇರಿನಿಂದಾಗಿ, ಮತ್ತೆ ಆ ಒಂದು ವಿಮಾನದಲ್ಲಿ ಏನಾದ್ರೂ ದೋಷ ಇತ್ತೋ ಗೊತ್ತಿಲ್ಲ. ಹಾಗಾಗಿ ಇದಕ್ಕಿದ್ದ ಹಾಗೆ ಆ ಒಂದು ಫ್ಲೈಟ್ ನಿಯಂತ್ರಣ ಕಳೆದುಕೊಂಡು ಬಿಡುತ್ತೆ. ಸೊ ಹಾಗಿದ್ದಾಗ ನೋಡಿ, ಆಕಾಶದಲ್ಲಿ ಆ ವಿಮಾನ ಸರಿಯಾಗಿ ಹೋಗ್ತಾ ಇದ್ದಂತ ವಿಮಾನ ಇದಕ್ಕಿದ್ದ ಹಾಗೆ ತೂಗಲು ಶುರು ಮಾಡಿಬಿಡುತ್ತೆ. ಬಿದ್ದೋಗ್ಬಿಡ್ತೇನೋ ಅನ್ನೋ ರೀತಿಯಾಗಿ ಆ ಒಂದು ವಿಮಾನ ಚಲನೆ ಶುರುವಾಗುತ್ತೆ. ಹಾಗಿದ್ದಾಗ ಅದರ ಒಳಗಡೆ ಪ್ರಯಾಣ ಮಾಡ್ತಾ ಇದ್ದಂತಹ ಅನೇಕ ಹುಬ್ಬಳ್ಳಿಯ ಪ್ರಯಾಣಿಕರು, ಉತ್ತರ ಕರ್ನಾಟಕದ ಪ್ರಯಾಣಿಕರೆಲ್ಲರೂ ಕೂಡ ಪ್ಯಾನಿಕ್ಗೆ ಒಳಗಾಗ್ತಾರೆ. ಏನಾಯ್ತು ಫ್ಲೈಟ್ಗೆ ಏನಾಯ್ತು ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ಇಲ್ಲ, ಫ್ಲೈಟ್ ಈ ರೀತಿಯಾಗಿ ನಿಯಂತ್ರಣ ಕಳ್ಕೊಂಡು ಹೋಗ್ಬಿಟ್ಟಿದೆ, ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಗೊಳೋ ಅಂತ ಅಳ್ಲಿಕ್ಕೆ ಶುರು ಮಾಡ್ತಾರೆ, ಕಿರ್ಚಾಡ್ತಾರೆ, ಚೀರಾಡ್ತಾರೆ, ಅಳ್ತಾರೆ. ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿಂದ ಆ ವಿಂಡೋದಿಂದ ಹಾರಿ ಹೊರಗಡೆ ಬರ್ಲಿಕ್ಕಂತೂ ಆಗೋದಿಲ್ಲ. ನೋಡಿ, ಆ ಸಮಯದಲ್ಲಿ ನಾವೆಲ್ಲರೂ ಸಾವಿಗೀಡಾಗ್ತೀವಿ ಅನ್ನೋ ಆ ಒಂದು ಭಯವೊಂದನ್ನ ಬಿಟ್ರೆ ಏನು ಕೂಡ ಕಣ್ಣಿಗೆ ಕಾಣಿಸ್ತಿರೋದಿಲ್ಲ. ಎಲ್ಲರೂ ಕೂಡ ಭಯಕ್ಕೊಳಗಾಗಿದ್ದಾರೆ. ಎಲ್ಲರೂ ದೇವರನ್ನ ನೆನೆಸ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಆಮೇಲೆ ಕೆಲವರಂತೂ ಮಂತ್ರಗಳನ್ನ ಹೇಳ್ತಾ ಇದ್ದಾರೆ. ಇನ್ ಕೆಲವರು ಕೊನೆಯದಾಗಿ ವಿಡಿಯೋಗಳನ್ನ ಮಾಡಿ ಕುಟುಂಬಸ್ಥರಿಗೆ ತಿಳಿಸ್ತಾ ಇದ್ದಾರೆ, ಕೊನೆಯ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಜೀವನ ಹಾಗ್ ಮಾಡಿ ಹೀಗ್ ಮಾಡಿ, ನಾವಂತೂ ಇನ್ನೇನು ಹೊರಡ್ತಾ ಇದ್ದೀವಿ, ನಾವು ಕೊನೆಯದಾಗಿ ನಿಮ್ ಜೊತೆ ಮಾತಾಡ್ತಾ ಇದ್ದೀವಿ. ಮತ್ತೆ ಮಕ್ಕಳಿಗೆ ಅಥವಾ ಕುಟುಂಬಸ್ಥರಿಗೆ ಗೊತ್ತಿಲ್ಲದೆ ನಡೆಸಿರುವಂತ ಕೆಲವೊಂದಿಷ್ಟು ವ್ಯವಹಾರಗಳು, ಯಾರಿಗಾದ್ರೂ ಇವರು ಹಣ ಕೊಡ್ಬೇಕಿತ್ತ ಅಥವಾ ಅವ್ರೇನಾದ್ರೂ ಇವ್ರಿಗೆ ಕೊಡ್ಬೇಕಿತ್ತ, ಎಲ್ಲದರ ವಿಚಾರಗಳನ್ನು ಕೂಡ ವಿಡಿಯೋ ಮೂಲಕ ತಿಳಿಸಿ ಕುಟುಂಬಸ್ಥರಿಗೆ ಆ ವಿಡಿಯೋಗಳನ್ನ ಸೆಂಡ್ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ಈ ಕಡೆ ಯಾರ ಕುಟುಂಬಸ್ಥರು ಆ ಒಂದು ಫ್ಲೈಟ್ ನಲ್ಲಿ ಪ್ರಯಾಣವನ್ನ ಮಾಡ್ತಿದ್ರಲ್ಲ, ಆ ವಿಡಿಯೋಗಳನ್ನ ನೋಡ್ತಾ ಇದ್ದಂತೆ ಕುಟುಂಬಸ್ಥರು ಕೂಡ ಪ್ಯಾನಿಕ್ಗೆ ಒಳಗಾಗೋಗ್ಬಿಟ್ಟಿದ್ದಾರೆ. ಏನಾಗೋಗ್ಬಿಡ್ತು, ಇವರು ಸೇಫ್ ಆಗಿ ಬರ್ತಾರೋ ಇಲ್ವೋ, ಸತ್ತೋಗ್ಬಿಡ್ತಾರೋ ಏನೋ, ಈ ರೀತಿಯಾಗಿ ಭಯಕ್ಕೊಳಗಾದಂತಹ ಕುಟುಂಬಸ್ಥರು. ಸೊ ಆ ಸಮಯದಲ್ಲಿ ಸಮಯ ಪ್ರಜ್ಞೆಯನ್ನ ಮೆರೆದಂತಹ ಪೈಲಟ್ ನೋಡಿ, ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಅವರು ಕೂಡ ಅಳ್ತಾ ಇದ್ರಂತೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ರಂತೆ, ಸತ್ ಹೋಗ್ಬಿಟ್ವಿ ನಾವು, ಇನ್ನೇನ್ ನಾವು ಉಳಿಯೋದೇ ಇಲ್ಲ ಅಂತ ಹೇಳಿ. ಸೊ ಆ ಸಮಯದಲ್ಲಿ ಪೈಲಟ್ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ, ಅತಿಯಾದ ಗಾಳಿ ವಾತಾವರಣದಲ್ಲಿ ನೋಡಿ ಆ ಒಂದು ಫ್ಲೈಟ್ ನಿಯಂತ್ರಣಕ್ಕೆ ಕೂಡ ಬರ್ತಾ ಇಲ್ಲ. ಸೊ ಆ ಸಮಯದಲ್ಲಿ ಏನ್ ಮಾಡ್ಬೇಕನ್ನೋದು ಕೂಡ ಆ ಪೈಲಟ್ಗೆ ಗೊತ್ತಾಗ್ತಿರೋದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಆ ಗಾಳಿ ಕಂಟ್ರೋಲಿಗೆ ಸಿಗೋವರೆಗೂ ಕೂಡ ಆ ಒಂದು ಫ್ಲೈಟ್ ಅನ್ನ ಅವ್ರು ಅಲ್ಲೇ ಗಿರ್ಕಿ ಹೊಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲೇ 4 ಗಂಟೆ ಆಕಾಶದಲ್ಲಿ ಈ ಎಲ್ಲ ಪ್ರಯಾಣಿಕರು, ಆ ವಿಮಾನ 4 ಗಂಟೆ ಸಮಯ ಆಕಾಶದಲ್ಲೇ ಗಿರ್ಕಿ ಹೊಡೆದಿದೆ ಅಂತೆ. ಸೊ ಕೊನೆಯದಾಗಿ ಅಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ ಆಗದೆ ಇರೋ ಕಾರಣಕ್ಕಾಗಿ, ಆ ಒಂದು ಫ್ಲೈಟ್ ಕಂಟ್ರೋಲ್ ಸಿಗದೆ ಇರೋ ಕಾರಣಕ್ಕಾಗಿ ಆ ಪೈಲಟ್ ಏನ್ ಮಾಡ್ತಾರೆ, ಆ ಒಂದು ವಿಮಾನವನ್ನ ತಿರುಗಿಸಿ ಅದನ್ನ ಬೆಂಗಳೂರಿನತ್ತ ತೆಗೆದುಕೊಂಡು ಹೋಗ್ತಾರೆ. ಆಮೇಲೆ ಬೆಂಗಳೂರಿಗೆ ಬಂದ ನಂತರ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಸರಿಯಾಗಿ ಲ್ಯಾಂಡ್ ಆಗಿದೆಯಂತೆ. ಸೊ ಅಲ್ಲಿರುವಂತ ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೋಡಿ ಆ ಒಂದು ಫ್ಲೈಟ್ ನಲ್ಲಿ ಏನಾದ್ರೂ ದೋಷ ಇತ್ತೋ ಏನೋ ಗೊತ್ತಿಲ್ಲ, ಅವರು ಆ ಟೇಕ್ ಆಫ್ ಮಾಡೋಕಿನ್ನ ಮುಂಚೆನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಟ್ಟು ಟೇಕ್ ಆಫ್ ಮಾಡಬೇಕಾಗಿತ್ತು.
ಮಾಡಬೇಕಾಗಿತ್ತು. ಯಾಕಂತಂದರೆ ನೋಡಿ, ಇವತ್ತು ನಮ್ಮ ಜೀವ ಹೋಗಿದ್ರೆ ಹೊಣೆ ಯಾರಾಗ್ತಾ ಇದ್ರು ಅಂತ ಹೇಳಿ ಕೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಏನು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲಿ ಪ್ರಯಾಣಿಕರು 4 ಗಂಟೆ ಸಮಯ ಅವರು ಜೀವದ ಜೊತೆಗೆ ಹೋರಾಟವನ್ನ ಮಾಡಿ ಬಂದಿದ್ದಾರಲ್ಲ. ಸೊ ಹಾಗಿದ್ದಾಗ ಈ ಒಂದು ಏರ್ಲೈನ್ಸ್ನ ಸಿಬ್ಬಂದಿಗಳು ಅವ್ರನ್ನ ಸರಿಯಾಗಿ ಯೋಗಕ್ಷೇಮವನ್ನ ವಿಚಾರಿಸೋದು, ಅವ್ರಿಗೆ ಏನ್ ಪ್ಯಾನಿಕ್ ಆಗಿರ್ತಾರಲ್ಲ ಅವ್ರಿಗೆ ಧೈರ್ಯ ಕೊಡುವಂತ ಕೆಲಸ, ಅದನ್ನ ಯಾವುದನ್ನು ಕೂಡ ಪೊಲೈಟಿವ್ ಆಗಿ ಮಾಡಲೇ ಇಲ್ವಂತೆ. ಇನ್ನೇನು ಇವಾಗ ಹುಬ್ಬಳ್ಳಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ರಂತೆ. ಸೊ ಅಲ್ಲಿರುವಂಥ ಪ್ರಯಾಣಿಕರೆಲ್ಲ ಈ ಒಂದು ಬೇಡ ನಮಗೆ ಈ ಫ್ಲೈಟ್ ಬೇಡ, ನಾವು ಬೇರೆ ಫ್ಲೈಟಿಗೆ ಹೋಗ್ತೀವಿ ಅಂತ ಇಳಿದ್ಬಿಟ್ಟು ಬೇರೆ ಫ್ಲೈಟಿಂದ ಹುಬ್ಬಳ್ಳಿಗೆ ಹೋಗೋ ಕೆಲಸವನ್ನ ಮಾಡಿದ್ದಾರಂತೆ. ಸೊ ಇದು ಕತೆ ಆಗಿರುವಂಥದ್ದು. ಒಟ್ಟಿನಲ್ಲಿ ದುರಂತ ತಪ್ಪಿದೆ. ಇಲ್ಲದೆ ಹೋಗಿದ್ರೆ, ಆಕಾಶದಲ್ಲೇ ಕ್ರ್ಯಾಶ್ ಆಗೋಗ್ಬಿಟ್ಟಿದ್ರೆ, ಆ ಒಂದು ಫ್ಲೈಟ್ ಏನಾದ್ರೂ ಅಪ್ಪಿತಪ್ಪಿ ಅವಘಡ ಆಗೋಗ್ಬಿಟ್ಟಿದ್ರೆ ನೂರಾರು ಜನಗಳು ಸಜೀವ ದಹನ ಆಗಬೇಕಾಗಿತ್ತು. ಸೊ ಹಾಗಾಗಿ ನೂರಾರು ಜನರ ಜೀವ ಉಳಿಸಿದಂತಹ ಪೈಲಟ್ ಅಂತ ಹೇಳಿ ಇಡೀ ದೇಶ ಅವರನ್ನ ಹಾಡಿ ಹೊಗಳ್ತಾ ಇದೆ. ಇನ್ನು ಪ್ರಯಾಣಿಕರಂತೂ ನಮ್ಮ ಪಾಲಿನ ದೇವರು ಅಂತ ಹೇಳಿ ಅವರನ್ನ ಕೊಂಡಾಡ್ತಾ ಇದ್ದಾರೆ. ಸೊ ಈ ಒಂದು ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಈಗ ಪ್ರಯಾಣಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ಚುಲಿ ಆ ಒಂದು ಫ್ಲೈಟ್ ನಲ್ಲಿ ಏನಾಯ್ತು ಅನ್ನೋದರ ಕುರಿತಾಗಿ ಕೂಡ ಮಾಹಿತಿನ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ಹೈದರಾಬಾದ್ ನಾವು ನಿನ್ನೆ 3 ಗಂಟೆ ಸುಮಾರು ಬಿಟ್ವಿ ಸರ್. 3 ಗಂಟೆಗೆ ಬಿಟ್ಟು ನಾವು ನಾರ್ಮಲಿ ಬರತ್ತಿದ್ವಿ. ನಾವು ಎಂಟೈರ್ ಫ್ಲೈಟ್ದಾಗ ನಾವು ಮೇ ಬಿ 15-20 ಮಂದಿ ಒಳಗೆ ಅದೀವಿ. ನಾವು ಹುಬ್ಳಿ ನಜ್ದೀಕ್ ಇದ್ದಾಗ ಟರ್ಬುಲೆನ್ಸ್ ಭಾಳ ಇತ್ತು. ಟರ್ಬುಲೆನ್ಸ್ ಭಾಳ ಆದ್ಕೊಳ್ಳಿ ಏನಾಗ್ಬಿಟ್ಟು ಸರ್, ಫ್ಲೈಟ್ ನಾವು ಒಂದು 10-15 ನಿಮಿಷ ನಮಗೆ ಪರಿಸ್ಥಿತಿ ಹೆಂಗೆ ಆತಂತಂದ್ರೆ ನಾವು ವಾಪಸ್ ಬದುಕಿ ಬರ್ತೇವೆ ಇಲ್ಲ ಅಂತಂದ್ರೆ ನಾವು ಪರಿಸ್ಥಿತಿ ಹೆಂಗಾಗ್ಬಿಡ್ತು. ನಾವು ವಾಪಸ್ ನಾವು ಏನು ಮಾಡಿದ್ವಿ, ದೇವ್ರ ಹೆಸರು ತೊಗೊಂಡು ಎಷ್ಟೋ ಮಂದಿ ಹುಡುಗರು ಚಿರಾತ್ರು. ಹುಡುಗರು ಅಲ್ಲಿ ನನ್ನ ಇದ್ರಿಗಿನ ಸೀಟ್ದಾಗ ಒಂದು ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿ ಇತ್ತು. ಅವ್ರ ಕೈಯಾಗಿಂದ ಕೂಸು ಬಿತ್ತು. ಎಲ್ಲ ಹೆಂಗೆ ಬೇಕಂಗೆ ಆಗಿಬಿಡ್ತು. ಬಟ್ ಐ ಶುಡ್ ರಿಯಲಿ ಥ್ಯಾಂಕ್ ಟು ದಟ್ ಪೈಲಟ್ ಭಾಳ ಚಂದ ಕರ್ಕೊಂಡು ವಾಪಸ್ ಮತ್ತೆ ನೀಟಾಗಿ ಕರ್ಕೊಂಡು ಹೋದ್ರು. ಆದ್ರೆ ಆ ಪೈಲಟಿಗೆ ಪಾಪ ಲ್ಯಾಂಡಿಂಗ್ ಎಲ್ಲೂ ಸಿಕ್ಕಿಲ್ಲ. ನಮಗೆ ಮೇಲೆ ಎಷ್ಟು ತನಕ ತಿರ್ಗಾಡ್ಸಿದ್ರು ಭಾಳ. ನಾವು ಈಗ ನೋಡ್ರಿ, ಅಟ್ಲೀಸ್ಟ್ ಒಂದು ಇದ್ರಾಗ ಎಲ್ಲಿ ಲಿಫ್ಟ್ನಾಗ ಸಿಕ್ಕೊಂಡ್ರೆ 1 ನಿಮಿಷ 2 ನಿಮಿಷ ಲಿಫ್ಟ್ನಾಗ ಸಿಕ್ಕೊಂಡ್ರೆ ತ್ರಾಸ ಹೆಂಗಾಗ್ತೈತಿ. ನಾವು ಅಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು. ಲಾಸ್ಟ್ ಮಿನಿಟ್ಸ್ ನನ್ನ ಮಕ್ಕಳಿಗೆ ಆಯ್ತು, ನಮ್ಮ ಪ್ರತಿಯೊಬ್ಬರು ತಮ್ಮ ಇದ್ರಾಗ ಹಾಕಿ ಲಾಸ್ಟ್ ಮಿನಿಟ್ಸ್ನಾಗ ಏನು ಹೇಳ್ತಾರಲ್ಲ, ಇನ್ನು ಬದುಕಂತೂ ಬರೋಂಗಿಲ್ಲ, ಇನ್ನು ಇದ್ದದ್ರೆ ಮೆಸೇಜ್ ಹೋಗಲಿ ಅಂತ ನಾವು ವಿಡಿಯೋ ಮಾಡಿ ನಾವು ಎಲ್ಲ ಐಟಮ್ ಏನೈತಿ ಎಲ್ಲ ಜೊತೆ ಸಂಭಾಳಿಸ್ಕೊಂಡಿರ್ರಿ, ನಾವು ಬರ್ತೇವೆ ನಮ್ಗೆ ಗ್ಯಾರಂಟಿ ಇಲ್ಲ ಅಂತಂದು ವಿಡಿಯೋ ಮಾಡಿ ಇದು ಮಾಡಿ ಕೈ ಬಿಟ್ಬಿಟ್ವಿ ನಾವು. ಅಂದರೆ ಅಟ್ಲೀಸ್ಟ್ ಲ್ಯಾಂಡ್ ಆದ ಕೂಡಲೇ ಅವ್ರು ಮೆಸೇಜ್ ಮುಟ್ಲಿ, ಏನೈತಿ ಹಾಕಿಗಿತ್ತಾಗಲಿ ಅಂತಂದು. ಇಷ್ಟೆಲ್ಲ ಆದಮೇಲೆ ಮೇಲೆ ಭಾಳ ತನಕ ತಿರ್ಗಾಡ್ಸಿ ವಾಪಸ್ ನಮಗೆ ಸರ್ ನಂಗೆ ಐಡಿಯಾ ಇಲ್ಲ. ನಾವು ಭಾಳ ಪ್ಯಾನಿಕ್ ಆಗಿ ಇನ್ನೂ ತನಕ ನನ್ನ ವೈಫ್ ಆ ಪ್ಯಾನಿಕ್ಲಿಂದ ಹೊರಗೆ ಬಂದಿಲ್ಲ. ಏನಾಯ್ತು ಸರ್, ಅಲ್ಲಿಂದ ನಮ್ಗೆ ಸುಮಾರು 4 ಗಂಟೆ 10 ನಿಮಿಷ ಮೇ ಬಿ ಇಳಬೇಕಾಗಿತ್ತು. ಅದು ವಾಪಸ್ ನಮ್ಗೆ ಬೆಂಗಳೂರಿಗೆ 7 ಗಂಟೆ ಆಸ್ಪಾಸ್ ಅಥವಾ 7 ಗಂಟೆ ಮೇಲೆ ಇಳಿಸಿದ್ದಾರೆ. 7 ಗಂಟೆ ಮೇಲೆ ಇಳಿಸಿ ನಮ್ಗೆ ಅಲ್ಲಿ ಇಳಿದ ಕೂಡಲೇ ನಾವು ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಹಾಕಿದ್ವಿ. ನಾವು ಆ್ಯಕ್ಚುಲಿ ಅವ್ರಿಗೆ ನಾವು ಭಾಳ ಥ್ಯಾಂಕ್ಫುಲ್ ಅನ್ನತ್ತೀವಿ. ಅಂಥದ್ರಲ್ಲಿ ಕೆಳಗಿಂದ ಒಂದು 2-3 ಮಂದಿ ಬಂದು ನಮ್ಗೆ ಸಿನಿಮ್ಯಾಟಿಕ್ ಸ್ಟೈಲ್ನಾಗ ಏನಂತಾರೆ, ಹಿಂಗೆ ಕೈಯಾಗ ಅದು ವಾಕಿ ಟಾಕಿ ಹಿಡ್ಕೊಂಡು ಎಲ್ಲಿ ಕುಂತೀರಿ ಎಲ್ಲರೂ ಇಲ್ಲೇ ಕುಂದ್ರಿ, ಈ ಮುಂದೆ ಹುಬ್ಳಿಗೆ ಹೋಗ್ತೈತಿ. ನಾವು ಅಂದ್ವಿ ಅಟ್ಲೀಸ್ಟ್ ಇವ್ರು ಸೌಜನ್ಯತೆ ಬೇಡ, ಏನು ಜೀವ ಉಳಿಸ್ಕೊಂಡು ಬಂದಾರ, ಅಟ್ಲೀಸ್ಟ್ ಅವ್ರು ಕುಂದ್ರಿಸಿ ಎಲ್ಲಪ್ಪ ಹಿಂಗೆ ನೀವು ತ್ರಾಸ ಆಗೈತಿ ಕುತ್ಕೋರಿ, ನಿಮ್ಗೆ ಪ್ರಾಬ್ಲಮ್ ಇದು ನೇಚರ್ ಜೊತೆ ಆಗೈತಿ, ನೀವು ಹೆದರಬೇಡ್ರಿ, ನಾವು ಅದೇವು ನಿಮ್ಮ ಜೊತೆಗೆ ಅನ್ನೋದು ಬಿಟ್ಟು ಹಿಂಗೈತಿ, ಹತ್ತಿದ್ರೆ ಇಲ್ಲಾಂದ್ರೆ ಕೆಳಗಿಳಿದು ಹೋಗ್ರಿ, ನಿಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೆ ಮಾಡಿರಿ. ಇಂಡಿಗೋ ಅಲ್ಲ ಅದು ಇನ್ನೊಂದು ಯಾವುದೋ 91 ಅಂತ, ಫ್ಲೈ 91 ಅಂತ. ಈ ಫ್ಲೈಟ್ ನಮಗೆ ಹಂಗೆ ಅಂದ್ಕೊಳ್ಳಿ ನೋಡ್ರಿ, ಫ್ಲೈಟ್ ಹತ್ತೋರು ಯಾರೂ ರೊಕ್ಕ ಇಲ್ದ ಹತ್ತಂಗಿಲ್ಲ. ಚಲೋ ರೊಕ್ಕಿಷ್ಟ್ರ ಹತ್ತಾರೆ. ನಮಗೇನು ಬೆಂಗಳೂರಿಂದ ಬೆಂಗಳೂರಿಂದ ಬರಕ್ಕೆ ನಮಗೇನು ಇಲ್ಲ ಅನ್ನೋ ವ್ಯವಸ್ಥೆ ಏನೂ ಇಲ್ಲ, ಇದ್ದೇ ಇರ್ತೈತಿ. ಆದರೆ ನಾವು ಏನು ತ್ರಾಸನ ಬಂದೀವಿ, ಎಷ್ಟು ಹೆದರೇವಿ, ಕುಂದ್ರಿಸಿ ಮಾತಾಡಿ ಕಳಿಸ್ಬೇಕಾಗಿತ್ತು ಆ ಮನುಷ್ಯ, ಆ ಸ್ಟಾಫ್, ಫ್ಲೈ 91 ಸ್ಟಾಫ್. ಅದು ಬಿಟ್ಟು ನಮಗೆ ಹೆಂಗೆ ಬೇಕಾದಂಗೆ ರೂಡ್ಲಿ ಮಾತಾಡ್ದ. ನಾವು ಯಾವ ಧೈರ್ಯ ಮೇಲೆ ವಾಪಸ್ ಅದು ಫ್ಲೈಟ್ ಹತ್ತಲಿ. ನಾ ಕೇಳಿದೆ, ಇಷ್ಟೆಲ್ಲ ಈಗ ಹಿಂಗೆ ಮಾತಾಡತ್ತೀರಿ ನೀವು ನಮ್ಮ ಜೊತೆಗೆ, ನಾವು ಯಾವ ಧೈರ್ಯ ಮೇಲೆ ಹತ್ಬೇಕು? ನೋ ಡೌಟ್ ಇದೇನು ಫ್ಲೈಟ್ ಐತಲ್ಲ, ಈ ಫ್ಲೈಟ್ ಜೊತೆಗೆ ಮತ್ತೊಂದು ಫ್ಲೈಟು ಆಗ್ಯಾವ ಒಪ್ಕೊತೀನಿ. ಆದ್ರೆ ಬೇರೆಯವ್ರು ಮಾತಾಡೋದಕ್ಕೆ ಇವ್ರು ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಆತ. ಅವ್ರು ರಿಕ್ವೆಸ್ಟ್ ಮಾಡತ್ತೀವಿ, ನಾವು ಲ್ಯಾಂಡ್ ಆಗಬೇಕಾಗಿತ್ತು. ಹೌದ್ರಿ, ಪೈಲಟ್ ಟೆಕ್ನಿಕಲ್ ಏನೂ ಪ್ರಾಬ್ಲಮ್ ಇಲ್ಲ, ಟರ್ಬುಲೆನ್ಸ್ ಬರತೈತಿ ಅಂತಾರೆ. ನಾವು ಆ ಪೈಲಟ್ಸ್ಗೆ ಖರೇನು ಹ್ಯಾಟ್ಸ್ ಆಫ್ ಅನ್ಬೇಕು. ಆ ಪೈಲಟ್ಗೆ ಮತ್ತು ಆ ಪಾಪ ಇಬ್ಬರು ಸ್ಟಾಫ್ ಏನು ಒಳಗಡೆ ಇದ್ರ ಲೇಡೀಸ್, ಅವು ಸತೆ ಕಳಾಗತ್ತಾರ.
ಲಿಟ್ರಲಿ ಅಲ್ಲಿ ಒಳಗಿದ್ದ ಸ್ಟಾಫ್ ಇನ್ನು ಇಬ್ಬರು ಲೇಡೀಸ್ ಇದ್ರು ಅವು ಅಳಾಡ್ತಾವೆ ಕಣ್ಣು ತುಂಬ ಕೆಂಪಾಗೈತಿ. ಬಟ್ ಟರ್ಬುಲೆನ್ಸ್ ರೀ ಸರ್, ಟರ್ಬುಲೆನ್ಸಲ್ಲಿಂದನೇ ಆಗೈತಿ ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಆದಮೇಲೆ ಮನುಷ್ಯ ಹೆದರಿರ್ತಾನೆ, ಜೀವ ಬದುಕಿ ಬಂತಪ್ಪ ಅಂತಂದು ಖುಷಿಯಿಂದ ಇರ್ತಾನೆ. ಅಂಥದ್ರಲ್ಲಿ ಅಲ್ಲಿ ಹೋದ ಕೂಡಲೇ ವಾಪಸ್ ಎರೋಗೆನ್ಸಿಯಿಂದ ಹೆಂಗೆ ಬೇಕಂಗೆ ಮಾತಾಡಿದ ಕೂಡಲೇ ಏನಾಗ್ಬಿಡ್ತ್ರಿ ಅದು ಎಲ್ಲರೂ ಹೆದರಿಬಿಟ್ರು ಸರ್. 15-20 ಮಂದಿ ಒಳಗೆ ಅವ್ರು ಅಷ್ಟು ದೊಡ್ಡ ಫ್ಲೈಟ್ನಾಗ. ಸರ್ ದೇಶದಲ್ಲಿ ಇಷ್ಟೆಲ್ಲ ದೊಡ್ಡ ದುರಂತ ಆಗ್ತಿದೆ ವಿಮಾನದ ಫ್ಲೈಟ್ 19 ಸಿಬ್ಬಂದಿ ಕನಿಷ್ಠ ಒಂದು ಮಾನವೀಯತೆ ಆದ್ರೂ ಇಲ್ಲ. ಹಾಕೊಂಡು ನೋಡ್ಕೊಂಡು ಹೇಳಿ. ಹಾಂ ಸರ್, ನಮ್ಮ ಮಾನವೀಯತೆ ಇಲ್ಲ ಅಂತ ಅನ್ಸುತ್ತೆ. ಹಾಂ ಸರ್, ಏನಂದ್ರಿ? ಇಲ್ಲ ಇಲ್ಲ ಸರ್, ಎಲ್ಲ ಕಂಪ್ನಿ ಒಳಗೆ ಇದಿಲ್ಲ. ನಾನು ಇಷ್ಟು ಫ್ಲೈಟ್ಸ್ ಹತ್ತೇನಿ, ಯಾವ ಕಂಪ್ನಿ ಒಳಗೂ ಈ ರೀತಿ ಮಾಡಿಲ್ಲ. ಸಣ್ಣ ಪುಟ್ಟ ಏನು ನಮ್ಗೆ ಇಶ್ಯೂ ಆದರೂ ಕೂಡ ಎಷ್ಟೋ ಕಂಪ್ನಿಗಳು ಬಂದು ನಾವು ಅಪ್ರೋಚ್ ಆಗಿ ಸರ್ ದಿಸ್ ಈಸ್ ನಾವು ಖುಷಿಯಿಂದ ನಾವು ಅಂತೀವಿ. ನಾವು ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಮಾಡಬಾರ್ದು. ಪ್ರತಿಯೊಂದಕ್ಕೂ ನಾವು ಕಂಪ್ಲೇಂಟ್ ಮಾಡಿದ್ರೆ ಡೆವಲಪ್ಮೆಂಟ್ಸ್ ಕಟ್ ಆಗ್ತೈತಿ. ನಾ ಅದಕ್ಕೆ ಸ್ಮೈಲ್ ಮಾಡಿ ಎಲ್ಲದಕ್ಕೂ ಸ್ಮೈಲ್ ಏನು ಮಾಡ್ತೀವಿ, ಹೌದಾ ಓಕೆ ಫೈನ್ ಆಯ್ತು ತಗೋರಿ ವಿ ಆರ್ ಹ್ಯಾಪಿ ಏನಾರ ಒಂದು ಹೇಳಿ ನಾವು ಬರ್ತಿದ್ವಿ. ಬಟ್ ನಿನ್ನೆ ಇವ್ರು ನಾವು ಹೆದರಿ ಜೀವ ಉಳಿಸ್ಕೊಂಡು ಬಂದಿದ್ದ ಮೇಲೆ ಕೂಡ ಅಲ್ಲಿ ಆ ಸ್ಟಾಫ್ ಇಬ್ಬರು ಸ್ಟಾಫ್ ನನ್ನ ಜೊತೆ ರಾಂಗ್ ಮಾತಾಡಿದ್ರೆ ಹೇಳ್ತೀನಿ ನಂಗೆ ನಾನು ವಾಪಸ್ ಮತ್ತೆ ಯಾವ ಧೈರ್ಯ ಮೇಲೆ ಹತ್ತಿ ಅಂತ ನಾನು ಬಿಟ್ಟು ಬಂದೆ. ವಾಪಸ್ ಬದುಕಿ ಬಂದೇವ್ರಿ ಎಲ್ಲರೂ ನಾವು. ಇಲ್ಲ ಸರ್, ಹೈದರಾಬಾದ್ಲಿಂದ ಬಂದಿದ್ರು, ಕೆಲವೊಬ್ಬರು ತೆಲುಗು ಮಾತಾಡತ್ತಿದ್ರು, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋರು ಇದ್ರಿ ಅಲ್ಲಿ. ಬಟ್ ಸರ್ ಆ ಸಿಚುವೇಶನ್ನಾಗ ಯಾರು ಏನು ಕೈಯಾಗಿಂದ ಏನು ಬಿದ್ದೈತಿ ಯಾರಿಗೂ ಗೊತ್ತಿಲ್ಲ. ನೀವು ಅದು ಇದ್ರಾಗ ಪಾರ್ಕ್ನಾಗ ಅವೆಲ್ಲ ಆಡಿಸ್ತಾರಲ್ಲ ದೊಡ್ಡ ಉಯ್ಯಾಲೆ ಟೈಪ್, ಅದಕ್ಕಿಂತ ದೊಡ್ಡ ಏನೇನು ಆಡಿಸ್ತಾರಲ್ಲ ಅದಕ್ಕಿಂತ ಡೇಂಜರಸ್ ಇತ್ತು. ಅಂಥದ್ರಾಗ ಆ ಪೈಲಟ್ ಎಷ್ಟು ನೀಟಾಗಿ ತೊಗೊಂಬಂದ ಅಂಥದಕ್ಕೆ ನಾವು ವಿ ಶುಡ್ ರಿಯಲಿ ನಾವು ಥ್ಯಾಂಕ್ಫುಲ್ ಇರಬೇಕು ಆ ಪೈಲಟ್ಗಾಗಲಿ ಆ ಸ್ಟಾಫ್ಗಾಗಲಿ. ಆದ್ರೆ ಕೊರತೆ ಇತ್ತು, ಬಟ್ ಎಲ್ಲ ಕೊರತೆನೂ ಹೇಳಿದ್ರೆ ಡೆವಲಪ್ಮೆಂಟ್ಸ್ ಆಗಂಗಿಲ್ಲ. ನನ್ನ ಹೆಂಡತಿ ಇಬ್ಬರು ಬರ್ತಾ ಇದ್ವಿ ರೀ. ನಾವು ಹೆಂಗೆ ಮಾಡಿದ್ವಿ ಲಾಸ್ಟ್ ಮೂಮೆಂಟ್ಸ್ ಅಂತಂದ್ರೆ ನಾವು ಅಕಸ್ಮಾತ್ ನಾವು ಹೇಳಿದ್ವಿ ನಾವು ಬರೋ ಡೌಟ್ ಐತಿ, ನಾವು ಬದುಕ್ತೀವಿ ಬರೋ ಡೌಟ್ ಐತಿ, ಅದಕ್ಕೆ ಅಕಸ್ಮಾತ್ ನಾವು ಬಂದಿಲ್ಲ ಅಂದ್ರೆ ಇವ್ರ ಕಡೆ ಹಿಂಗೆ ಹೆಲ್ಪ್ ತೊಗೋರಿ ಇವ್ರ ಮನೆ. ಯಾಕಂದ್ರೆ ನನ್ನ ಕಡೆ ನನಗೆ ಇರೋರು ಇಬ್ಬರು ಮಕ್ಕಳು ಇಬ್ಬರು ಸಣ್ಣವ್ರು ಅದಾರ ಸರ್. ಅದು ನನಗೆ ಅಷ್ಟು ದೊಡ್ಡವಲ್ಲ, ಬಟ್ ನನಗೆ ನೀವೆಲ್ಲರೂ ಬೆಳಗ್ಗೆಯಿಂದ ನಂಗೆ ಟಿ ವಿ ಒಳಗೆ ಬರತ್ತಿದ್ದಕ್ಕೆ ನಾನು ಯಾರಿಗೂ ತೊಂದರೆ ಆಗಬಾರ್ದಂತ ಬಂದು ಹೇಳತ್ತೀನಿ. ಅವ್ರಿಗೆ ಏನು ಕ್ರಮ ಆಗಬೇಕು ಏನಾಗಬೇಕು ನನಗೇನೂ ಗೊತ್ತಿಲ್ಲ ರೀ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಆಗ್ಲಾರ್ದಂಗೆ ನೋಡ್ಕೋಬೇಕ್ರಿ ಇವರು. ಯಾಕಂದ್ರೆ ನಾನು ಯಾರ ಮೇಲೂ ಕಂಪ್ಲೇಂಟ್ ಮಾಡತ್ತಿಲ್ಲ. ಯಾಕಂದ್ರೆ ನೋಡ್ರಿ ಮೇಲೆ ಯಾರೂ ಮಾಡಿಲ್ಲ. ಆದ್ರೆ ಯಾರು ಮಾಡಲಿ ಬಿಡಲಿ, ನಮ್ಗೆ ಯಾರು ಮಾಡ್ಯಾರ ಬಿಟ್ಟಾರ ಅದಕ್ಕೆ ನಾವು ಯಾವುದೂ ಇಲ್ಲ ರೀ. ನಾವು ಏನು ಪ್ರಾಬ್ಲಮ್ ಫೇಸ್ ಮಾಡೇವಲ್ಲ ಆ ಪ್ರಾಬ್ಲಮನ್ನು ಮತ್ತೆ ಯಾರ ಜೊತೆ ಆಗಬಾರ್ದು. ನೀವೇ ಎಲ್ಲೋ ಒಂದು ಕಡೆ ಬಿದ್ದು ಬಂದಿರ್ತೀರಿ, ಟೂ ವೀಲರ್ನಾಗ ಯಾರೋ ಹೋಗೋನ ಬಿದ್ದು ಬಿಡ್ತಾನೆ. ಬಿದ್ದರೆ ಎತ್ತಿ ಸೈಡಿಗೆ ಕುಂದ್ರಿಸಿ ಅಟ್ಲೀಸ್ಟ್ ಅವ್ನು ಪ್ರೀತಿಯಿಂದ ಮಾತಾಡ್ತಾರೆ, ಸಂಭಾಳಿಸ್ಕೊಪ್ಪ, ನೀರು ಕುಡಿ, ಆರಾಮಿರು, ಏನೂ ಆಗಿಲ್ಲ ನಿನಗೆ ಹಿಂಗೆ ಅಂತಾರಲ್ಲ. ಅದು ಏನೂ ಮಾಡಲಿಲ್ಲ. ಅವ್ರು ಹೆಂಗೆ ಎರೋಗೆನ್ಸ್ಲೇ ಮಾತಾಡಿದ್ರು ಅವ್ರು ಅಂತಂದ್ರೆ, ಫಸ್ಟ್ ನಂಗೆ ಟಿಕೆಟ್ ಕೊಟ್ಟರು ಕೃಷ್ಣಕುಮಾರ್ ಅಂತ ಟಿಕೆಟ್ ಕೊಟ್ಟರು. ನನ್ನ ಹೆಸರು ಜಯಕುಮಾರ್, ನಂಗೆ ಕೃಷ್ಣಕುಮಾರ್ ಅಂತ ಟಿಕೆಟ್ ಕೊಟ್ಟರು. ಇದು ನನ್ನ ಟಿಕೆಟ್ ಜಯಕುಮಾರ್. ಫಸ್ಟ್ ನಂಗೆ ಕೃಷ್ಣಕುಮಾರ್ ಅಂತ ಕೊಟ್ಟರು. ನಮ್ಮ ಪಾಪ ನಕ್ಕೊಂತಂದೆ, ಮೇಡಮ್ ಹೂ ಇಸ್ ದಿಸ್ ಕೃಷ್ಣಕುಮಾರ್ ಮೇಡಮ್, ಐ ಆಮ್ ಜಯಕುಮಾರ್ ಮೇಡಮ್ ಅಂದ್ಕೊಳ್ಳಿ. ಪಾಪ ಮತ್ತೆ ಚೇಂಜ್ ಮಾಡಿಕೊಟ್ಲ ಹುಡುಗಿ. ಅವ್ರಿಗೆ ಲಗೇಜ್ ಒಳಗೆ ತೊಗೊಳಕ್ಕಾಗಿದ್ದಿಲ್ಲ, ಅವ್ರಿಗೆ ಗುರ್ತಾಗಲಿಲ್ಲ. ಲಗೇಜ್ ತೊಗೊಳಕ್ಕೆ 4 ಕಡೆ ಫೋನ್ ಮಾಡಿ ಕೇಳಿದ್ರೆ, ಮೇಡಮ್ ಹಿಂಗೆ ಮಾಡಿರಿ, ಎರಡೂ ತೊಗೋರಿ, ಎರಡೂ ಸೇರಿ ನಂದು ನಾನು ಹೇಳ್ತೀವಿ 2 ಐತಿ, ಎರಡೂ ಸೇರಿ ಒಂದರಲ್ಲೇ ಹಾಕಿ ಕಳಿಸಿ ನೀಟಾಗಿ. ಇಷ್ಟೆಲ್ಲ ಕೋಪ್ರೇಟ್ ಮಾಡಿದ್ವಿ ನಾವು. ಇಷ್ಟು ಕೋಪ್ರೇಟ್ ಮಾಡಿದರೂ ಕೂಡ ಅವ್ರು ಅಲ್ಲಿ ಕೆಳಗಿಳಿದ ಮೇಲೆ ನಾವು ಸತ್ ಬದುಕೀವಿ. ನಮ್ಮ ಜೊತೆಗೆ ಒಂದು ಸೌಜನ್ಯತೆಯಿಂದ ಒಂದು ಮಾತು, ನೀವು ಹೆದರಬೇಡ್ರಿ, ನಾವು ಅದೇವಿ ನಿಮ್ಮ ಜೊತೆಗೆ, ಹೆದರಬೇಡ್ರಿ ಅದೇವಿ, ಏನೂ ಆಗಿಲ್ಲ, ನಿಮ್ಗೆ ನೇಚರ್ ಫಾಲ್ಟ್ ಐತಿ ಅಂತ ನಾವು ಕೆಳಗಿಳಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ಹಾಕಿದ್ವಿ. ಏನು ಕ್ಲಾಪ್ಸ್ ಹಾಕಿದ್ದು ಗುರ್ತೇನು ರೀ? ಎಲ್ಲರೂ ಕೆಳಗಿಳಿದು ಕ್ಲಾಪ್ಸ್ ಏನು ಹಾಕಿದ್ರು, ವಿ ಆರ್ ರಿಯಲಿ ಗ್ರೇಟ್, ಆ ಪೈಲಟ್ ಭಾಳ ಗ್ರೇಟ್ ಅಂತಂದ್ರೆ ನಾವು ಕ್ಲಾಪ್ಸ್ ಹಾಕಿದ್ವಿ. ಬಟ್ ಅವರೆಲ್ಲ ಒಂಥರ 2-3 ಮಂದಿ ಸ್ಟಾಫ್ ಮಾಡಿದ್ದಕ್ಕೆ ಪೂರಾ ಆ ಕಂಪ್ನಿ ಹೆಸರು ಹಾಳಾಗ್ಬಿಡ್ತು. ಓಕೆ ಸರ್, ಥ್ಯಾಂಕ್ ಯು.